ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದ ರೆಸಿಪಿ ಬೆಂಡೆಕಾಯಿ ಪಲ್ಯ. ಈ ಬೆಂಡೆಕಾಯಲ್ಲಿ ನೋಡಿ ಎಷ್ಟು ಬಗೆಯ ಅಡುಗೆಗಳನ್ನು ಮಾಡ್ಬೋದಲ್ವ. ಅದಕ್ಕೆ ನಾವು ಲೆಕ್ಕನೇ ಹೇಳಲಿಕ್ಕಾಗಲ್ಲ, ಅಷ್ಟು ರೀತಿಯಲ್ಲಿ ಮಾಡ್ಬೋದು. ಎಣ್ಣೆಯಲ್ಲೇ ಮಾಡ್ಬೋದು, ಎಣ್ಣೆ ಸ್ವಲ್ಪ ಬಳಸಿ ಮಾಡ್ಬೋದು, ಹಾಗೆ ಎಣ್ಣೆ ಇಲ್ಲದೇ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಹುಳಿ ಮಾಡ್ಬೋದು, ಹೀಗೆ ನಾನಾ ಥರದ ಅಡುಗೆ ಮಾಡ್ಬೋದು. ನಾನು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ. ಈ ಪಲ್ಯವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಅದು ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು. ಈಗ ನನ್ನ ಕಡೆಯಿಂದ ಇದು ಹೇಗೆ ಮಾಡೋದು ಅಂತ ನಿಮಗೆಲ್ಲ ಹೇಳ್ತೇನೆ. ನನಗೆ ಬೆಂಡೆಕಾಯಿ ನೋಡಿ ಎಷ್ಟು ಚೆಂದ ಇದೆ ಇವತ್ತಿನ ಬೆಂಡೆಕಾಯಿ ನೋಡಿ. ಅದನ್ನು ಮೊದಲು ಚೆನ್ನಾಗಿ ಬೆಂಡೆಕಾಯಿನ ತೊಳಿಬೇಕು. ನಾವು ಹೇಗೆ ತೊಳಿತೀವೋ ನಂತರದಲ್ಲಿ ಆ ಬೆಂಡೆಕಾಯಿನ ಹಾಗೆ ಒರೆಸಿಡಬೇಕು, ನೀರಿಲ್ಲದಾಗೆ. ಆದಷ್ಟು ಶುದ್ಧವಾದ ಒಣ ಬಟ್ಟೆಯಲ್ಲಿ ಅದನ್ನು ಒರೆಸಿ ಒಂದು 5-10 ನಿಮಿಷ ಹಾಗೆ ಬಿಟ್ಟುಬಿಡಿ. ಇಲ್ಲಾಂದರೆ ಫ್ಯಾನ್ ಅಡಿಯಲ್ಲಿ ಇಟ್ಟರು ಪರವಾಗಿಲ್ಲ, ಒಟ್ಟಲ್ಲಿ ಬೆಂಡೆಕಾಯಿಯ ಮೇಲೆ ನೀರಿರಬಾರ್ದು. ಆನಂತರ ಕ್ರಾಸ್ ಕಟ್ ಮಾಡೋದು ಯಾಕೆಂದರೆ ಬೆಂಡೆಕಾಯಿ ಕಟ್ಟಾಗಬಾರ್ದು ಅಂತ ಒಂದು ಇದಕ್ಕಾಗಿ ನಾವು ಕ್ರಾಸಾಗಿ ಕಟ್ ಮಾಡಿದರೆ ಬೆಂಡೆಕಾಯಿ ಕಟ್ಟಾಗೋದಿಲ್ಲ. ಹಾಗೆ ನಮಗೆ ಬೇಕಾದ ಅಳತೆಯಲ್ಲಿ ಮೊದಲು ಕಟ್ ಮಾಡಬೇಕು. ನಾನು ಇವತ್ತು ಕತ್ತರಿಯೆಲ್ಲ ಕಟ್ ಮಾಡಿದ್ದು ಬೇಗ ಆಗುತ್ತೆ ಅಲ್ವ ಅಂತ ಚಾಕುವಲ್ಲಾದರೂ ಕಟ್ ಮಾಡಿ, ಮಣೆ ಕತ್ತಿಯಲ್ಲಾದರೂ ಕಟ್ ಮಾಡಿ, ಹೇಗಾದರೂ ಬೇಕಾದರೆ ಕಟ್ ಮಾಡಿ. ಸ್ವಲ್ಪ ಕ್ರಾಸ್ ಇದ್ದರೆ ಬೆಂಡೆಕಾಯಿ ಎಷ್ಟೇ ಬೆಂದ್ರೂ ಕಟ್ಟಾಗಿ ಹೋಗೋದಿಲ್ಲ. ಇದು ನಾವು ಚಿಕ್ಕದಿಂದಲೇ ನಮಗೆ ಅಮ್ಮ ಹೇಳಿಕೊಟ್ಟಿದ್ದು. ಅಮ್ಮ ಹತ್ರ ನಾವು ಕೇಳ್ತಾಯಿದ್ವಿ ಯಾಕೆ ಕ್ರಾಸ್ ಕಟ್ ಮಾಡೋದಂದರೆ ಅದು ಕಟ್ಟಾಗೋದಿಲ್ಲ ಅಂತ. ಅವಾಗೆಲ್ಲ ಒಲೆಯಲ್ಲಿ ಮಾಡುವಾಗ ಬೆಂಡೆಕಾಯಿ ಎಲ್ಲ ಕಟ್ಟಾಗಿ ಹೋಗ್ತಾಯಿತ್ತು. ಈಗ ಬೆಂಡೆಕಾಯಿ ಎಲ್ಲ ಕತ್ತರಿಸಿದ ಮೇಲೆ ನಾವು ಇದನ್ನು 1-1.5 ಸ್ಪೂನ್ ಅಥವಾ 2 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಅಷ್ಟೊತ್ತಿಗೆ ನಾವು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. 1 ಈರುಳ್ಳಿ, 4-5 ಹಸಿಮೆಣಸಿನಕಾಯಿ. ಈಗ 1.5 ಸ್ಪೂನಷ್ಟು ಎಣ್ಣೆ ಹಾಕಿ ಪ್ಯಾನ್ ಬಿಸಿ ಆದಮೇಲೆ, ಎಣ್ಣೆ ಬಿಸಿ ಆದಮೇಲೆ ಈ ಬೆಂಡೆಕಾಯಿನ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಇದರಲ್ಲಿ ಒಂದು ಲೋಳೆ ಇದೆ ಅಲ್ವ, ಅದು ಬಿಡಬೇಕು. ಆ ಲೋಳೆ ಇದ್ದರೆ ನಮ್ಮ ಯಾವುದೇ ಅಡುಗೆ ಕೂಡ ಚೆನ್ನಾಗಿ ಬರೋದಿಲ್ಲ. ಹಾಗೆ ಇದನ್ನು ಹೈ ಫ್ಲೇಮಲ್ಲಿಟ್ಟು ಇದೇ ಥರ ಫ್ರೈ ಮಾಡ್ತಾ ಹೋಗಿ ಸೀದು ಹೋಗೋದಾಗೆ ನೋಡಿ, ಬಿಡಿಯಾಗಿ ನಮಗೆ ಇದು ಸಿಗಬೇಕು. ನಂತರ ಫ್ರೈ ಮಾಡಿದ ಮೇಲೆ ಇನ್ನೊಂದು ತಟ್ಟೆಗೆ ಹಾಕಿಡಿ. ನಾವು ದೊಡ್ಡದಾಗಿ ಕಟ್ ಮಾಡಿದ್ರೂ ಫ್ರೈ ಮಾಡಬೇಕು, ಚಿಕ್ಕದಾಗಿ ಕಟ್ ಮಾಡಿದರೂ ಕೂಡ ನಾವು ಈ ಥರ ಫ್ರೈ ಮಾಡಲೇಬೇಕು. ಎಷ್ಟೇ ನಾವು ಬಟ್ಟೆಯಲ್ಲಿ ಒರೆಸಿದ್ರು ಕೂಡ ಫ್ರೈ ಮಾಡಿದರೆ ಇದು ಲೋಳೆ ಬಿಡೋದಿಲ್ಲ. ಈಗ ನಮ್ಮದು ಫ್ರೈ ಆಯಿತು. ಇನ್ನು ಪಲ್ಯಕ್ಕೆ ನಾವು ರೆಡಿ ಮಾಡುವ. ಈಗ ನೋಡಿ ಫ್ರೈ ಮಾಡಿದ್ದು ಹೇಗಿದೆ ಹೇಳಿ. ಇದರಲ್ಲೇ ಒಂದು 10% ಬೆಂದಾಗಿದೆ. ಈಗ ಅದೇ ಪ್ಯಾನಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆಯನ್ನು ಕೂಡ ಹಾಕಿ ಸಿಡಿಸಿ, ನಂತರದಲ್ಲಿ ಕರಿಬೇವು ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ ಇದು ಸಿಡಿದ ಮೇಲೆ ಇದು ಮೂರನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿ. ಈರುಳ್ಳಿ ರೆಡ್ ಆಗೋದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ಹಾಗೆ ಫ್ರೈ ಮಾಡಿದರೂ ಸಾಕಾಗುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕು. ಅದು ಫ್ರೈ ಮಾಡ್ತಾ ಇರುವಾಗ ನಮ್ಮ ಬೆಂಡೆಕಾಯನ್ನು ಕೂಡ ಸೇರಿಸಿ, ಬೆಂಡೆಕಾಯನ್ನು ಕೂಡ ಜೊತೆಯಲ್ಲಿ ಫ್ರೈ ಮಾಡಿ ಮತ್ತೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ನಮಗೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ಬೋದು. ಈಗ ಉಪ್ಪನ್ನು ಕೂಡ ಸೇರಿಸಿ, ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ. 1/4 ಸ್ಪೂನಿಂದ ಅರ್ಧ ಸ್ಪೂನ್ ಒಳಗಡೆ ಉಪ್ಪು ಹಾಕಿದರೆ ಸಾಕು. ಯಾಕಂದರೆ ನಮಗೆ ಎಲ್ಲರಿಗೂ ಗೊತ್ತಲ್ವ, ಪಲ್ಯಕ್ಕೆ ಬೇಗ ಉಪ್ಪು ಅಂತ ಅನ್ನಿಸ್ಬಿಡುತ್ತೆ ನಮಗೆ, ಅದೇನು ಗೊತ್ತಾಗೋದಿಲ್ಲ. ಹಾಗೆ ಮುಚ್ಚಿಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಮಧ್ಯದಲ್ಲಿ 1-2 ಸಲ ಬಂದು ನೋಡಿದರೆ ಸಾಕು. ಅದರಲ್ಲಿ ಸೆಕೆ ನೀರು ಏನಿದೆ ಅದೇ ತಾನಾಗಿ ಬಿಡುತ್ತೆ, ಅದೇ ನೀರು ಸಾಕು. ಈಗ 1/4 ಸ್ಪೂನಿಂದ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮತ್ತೆ ಇದನ್ನು ಸರಿಯಾಗಿ ಫ್ರೈ ಮಾಡಿ, ಎಲ್ಲದಕ್ಕೂ ಅರಿಶಿನ ತಾಗುವ ಹಾಗೆ ಫ್ರೈ ಮಾಡಿ. ಇದು ಒಂದೇ ಕಡೆ ನಿಂತರೆ ಮತ್ತೆ ಅರಿಶಿನ ಸ್ಮೆಲ್ ಬರುತ್ತೆ. ಹಾಗೆ ಸೆಕೆ ನೀರಲ್ಲಿ ನಮ್ಮ ಬೆಂಡೆಕಾಯಿ ಬೇಯಲಿ. ಇದು ಈಗಾಗಲೇ ಒಂದು ಅರ್ಧ ಭಾಗ ಬೆಂದಾಗಿದೆ, ಇನ್ನಷ್ಟು ಬೇಯಬೇಕು. ಇವಾಗ ಕೊನೆಗೆ ಬೆಂದ ಮೇಲೆ ಬೆಳ್ಳುಳ್ಳಿ ಗುದ್ದಿ ಹಾಕಿ, ಒಂದು 5-6 ಬೆಳ್ಳುಳ್ಳಿ ಎಸಳು, 3-6 ಬೆಳ್ಳುಳ್ಳಿ ಎಸಳು ಹಾಕಿ, ಸ್ವಲ್ಪ ತೆಂಗಿನ ತುರಿ, ಚಿಕ್ಕ ಕಪ್ಪಲ್ಲಿ 1/4 ಕಪ್ಪು ತೆಂಗಿನ ತುರಿನ ಸಣ್ಣಗೆ ತುರಿದು ಇದನ್ನು 2 ನಿಮಿಷ ಮುಚ್ಚಿಡಿ. ತೆಂಗಿನ ತುರಿ ಕೂಡ ಬೇಯಬೇಕಲ್ವ. ಈಗ ನಮ್ಮ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ಮತ್ತು ಮೀನು ಸಾರು ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ಬಹಳ ಚೆನ್ನಾಗಿರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಬೆಂಡೆಕಾಯನ್ನು ಮಾಡ್ಬೋದು. ಎಲ್ಲರೂ ಹೀಗೆ ಮಾಡಿ ನೋಡಿ. ಮಕ್ಕಳ ಬಾಕ್ಸಿಗೆಲ್ಲ ಹಾಕಿ ಸಂಜೆವರೆಗೆ ಏನು ಕೆಟ್ಟು ಹೋಗೋದಿಲ್ಲ. ನಿಮ್ಮ ಪ್ರೀತಿ ಸಪೋರ್ಟು ಎಲ್ಲವೂ ನನ್ನ ಚಾನಲ್ ಮೇಲೆ ಇರಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.